ಬದುಕೋ ಸ್ವಲ್ಪ ಸ್ವಾಗತ ಕೃಷ್ಣ ಸ್ವಾಗತ. ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಹೆಂಗ್ ಮುನ್ಸ್ಕೊಂಡವಳೆ ಬಂದಾಗಿಂದ. ಅವ್ರ ಅಮ್ಮನ ಮನೆ ಬಿಟ್ಟು ಬಂದಿದ್ದಕ್ಕೆ ಭಾಳ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಕಾಲಭೈರವೇಶ್ವರನಿಂದನೇ ಶುರು ಮಾಡಿಬಿಡ್ತೀನಿ. ತಮಗೆಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಆತ್ಮೀಯ ಸ್ವಾಗತ. ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಿ ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಇನ್ನು ಯಾರೆಲ್ಲ ವಾಚ್ ಮಾಡಬೇಕು ಅವ್ರಿಗೆ ಸ್ವಾಗತ ಹೇಳ್ತಾ, ನಮ್ಮ ಇವತ್ತಿನ ವ್ಲಾಗ್ ಬಂದು ನಾವು ಮನೆದಲ್ಲ, ಬೆಂಗಳೂರದಲ್ಲ, ಬದಲಾಗಿ ಶಿವಮೊಗ್ಗ ಕೊಟ್ಟಿದ್ದೀವಿ. ನಮ್ಮ ಕಾವ್ಯವರ ಚಿಕ್ಕಮ್ಮನ ಮನೆಯಲ್ಲಿ, ಅಂದರೆ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ದೇವ್ರ ಫಂಕ್ಷನ್ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಹಂಗಾಗಿ ನಾವೆಲ್ಲರೂ ಹೊರಟಿದ್ದೀವಿ ಶಿವಮೊಗ್ಗಕ್ಕೆ. ಬನ್ನಿ, ನಾವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಅಲ್ಲಿಂದ ಎಲ್ಲಿಗೆ ಹೋಗಿದ್ದೀವಿ ನಿಮ್ಗೆಲ್ಲಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ವೆಲ್ಕಮ್ ಆಲ್. ಹಾಯ್ ಹಾಯ್ ಮಾಡು. ಕೈಲಿ ಏನೈತೆ ನೋಡಪ್ಪ, ಆ ಕಡೆ ಕೈಲಿ. ಹಾಂ ಪಾಪ ಹಾಯ್ ಮಾಡು. ಹಾಯ್ ಹಾಯ್ ಮಾಡಪ್ಪ. ಸೊ ಇಲ್ಲಿ ನಾನು, ಅಮ್ಮ, ಪಾಪು, ಕಾವ್ಯ ಹೊರಟಿದ್ವಿ. ಇನ್ನು ಮಿಕ್ಕಿದ 3 ಕಾರ್ಗಳಲ್ಲಿ ಸಾಯಂಕಾಲ ಬರ್ತಾರೆ. ಸೊ ಅಲ್ಲಿವರೆಗೂ ನಾವು ಶಿವಮೊಗ್ಗಕ್ಕೆ ರೀಚ್ ಆಗಿರಬೇಕು ಅಂತ ನಾವು 3 ಜನ ಹೊರಟಿದ್ದೀವಿ. ಅಮ್ಮ ಕುಣಿಗಲ್ ಹತ್ರ ಬಸ್ಸಲ್ಲಿ ಬಂದು ಕಾಯ್ತಾಯಿದ್ರು. ಕುಣಿಗಲ್ ಹತ್ರ ಅಮ್ಮನ ಪಿಕಪ್ ಮಾಡ್ಕೊಂಡು ಹೊರಟ್ವಿ. ಫುಲ್ ನಿದ್ದೆ ಮೂಡಲಿದ್ದಾರೆ ನಮ್ಮಮ್ಮ. ಸೊ ನಾವು ಈಗ ಆನ್ ದಿ ವೇ ಹೊರಟಿದ್ದೀವಿ. ಕಾರ್ತಿಯಲ್ಲ ಕಾರ್ತಿಯಲ್ಲ ಕಾರ್ತಿಯಲ್ಲವಾ ಕಾರ್ತಿ? ನಿಮ್ಮ ಅಪ್ಪ ಏನು ತುಮಕ ಬಂದ? ಯಾರು ಚಿನಿ? ಅಲ್ಲಿ ಅಲ್ಲಿ ಅಲ್ಲ ಹಾಯ್ ಕಾರ್ತಿ. ಯಾರು? ಬಾ. ಬಾಯ್ 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 ಊರಿಗೆ ಹೋಗೋದು ಇನ್ನೊಂದು 5 ಕಿಲೋಮೀಟ್ರ್ ಇದ್ದಂಗೆ. ಕಾರ್ತಿ ಅಂದರೆ ಕಾವ್ಯವ್ರ ತಮ್ಮ. ನನ್ನ ಮಗಳಿಗಂತೂ ಅವ್ರ ಮಾವ ಅಂದರೆ ಪ್ರಾಣ. ಸಖತ್ ಖುಷಿ ಪಡ್ತಾಳೆ. ನಮ್ಮ ಕಾರ್ತಿ ಆಗಿರ್ಬೋದು ಮತ್ತು ಮನು ಆಗಿರ್ಬೋದು, ಇಬ್ಬರೂ ಹೆಸರಿದೆ ಕರೆಯೋದು. ಕಾರ್ತಿ ಅಂತಾಳೆ, ಮನು ಅಂತ ಅಂತಾಳೆ. ಮಾವದಿರು ಅಂದರೆ ಹೆಣ್ಮಕ್ಳಿಗಂತೂ ಭಾಳ ಖುಷಿ ಗಂಡು ಮಕ್ಳಿಗಿಂತ. ಸೊ ಅವನ್ನ ಮೀಟ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಬೇಕು ಇನ್ನೇನು. ಅವರೆಲ್ಲ ರಾತ್ರಿ ಬರೋ ಪ್ರೋಗ್ರಾಮ್ ಇದೆ. ರಾತ್ರಿ ಬಂದಮೇಲೆ ನಿಮ್ಗೆ ಹೊಸ ಇದನ್ನು ತೋರಿಸ್ತೀನಿ. ಸೊ ಇವ್ರು ಬಂದು ಅಜ್ಜಿ ಯಾರು ಅಂತ ಕೇಳಿದ್ರೆ ಕಾವ್ಯವ್ರ ಅಜ್ಜಿ, ಮೊಮ್ಮಗಳು. ನಮ್ಮ ಮಗಳು ಬಂದು ಅಜ್ಜಿಗೆ ಅಂದರೆ ಕಾವ್ಯವರ ತಾಯಿಯವರ ತಾಯಿ, ಅಂದರೆ 4ನೇ ಜನರೇಷನ್, 4ನೇ ತಲೆ. ಸೊ ಅವ್ರಿಗಂತೂ ನನ್ನ ಮಗಳು ಅಂದರೆ ಭಾಳ ಖುಷಿ, ಇಷ್ಟ. ಸೊ ಮುದ್ದು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ರೆಕಾರ್ಡ್ ಆಗಿರಲಿ ಅಂತ ಒಂದು ಆಸೆಗೋಸ್ಕರ ಮಾಡಿದ್ದೀನಿ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು, ಸುಮ್ಮನೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾನು ನಿಮ್ಗೆ ಹೇಳ್ದಂಗೆ ಬೆಳಗ್ಗೆ 4:15 ನಮ್ಮ ತರ್ಲೆ ಗ್ಯಾಂಗ್ ಬಂದು ಶಾಂತಿನಗರ, ಅಂದರೆ ಲಕ್ಕವಳ್ಳಿ ಡ್ಯಾಮ್ ಏನಿದೆಯಲ್ಲ ಆ ಊರನ್ನ ರೀಚ್ ಆದರು, ನಮ್ಮ ಅತ್ತೆ ಮನೆನ. ಸೊ ಎಲ್ಲ ಎದ್ದು ಫ್ರೆಶ್ ಅಪ್ ಆದರು. ಇನ್ನೂ ಆಗೋರಿದ್ದರು, ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾವೆ. ಸೊ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಏನೆಲ್ಲ ಮಾಡಬೇಕು ಅಂತ ಇನ್ನೂ ಡಿಸೈಡೇ ಮಾಡಿಲ್ಲ. ನಮ್ಮ ವೈಫು ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಚಿಕ್ಕಮ್ಮನ ಮನೆ ಅಲ್ವಾ, ಅಮ್ಮನ ಮನೆ ಅಂದರೆ ಭಾಳ ಆಸೆ. ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 60% ಎಲ್ಲ ರೆಡಿ ಆಗಿದ್ದಾರೆ. ಇನ್ನೊಂದು 40% ಹಂಗೆ ಉಳ್ಕೊಂಡಿದ್ದಾರೆ ರೆಡಿ ಆಗೋರು. ಸೊ ಅಲ್ಲಿಂದ ನೇರವಾಗಿ ಪೂಜೆಗೆ ಹೋದ್ವಿ. ಪೂಜೆ ಮಾಡ್ತಾಯಿದ್ದಾರೆ. ಆರತಿ ಆಲ್ಮೋಸ್ಟ್ ಪೂಜೆ ಮುಗಿತಾ ಬಂತು, ಆರತಿ ಮಾಡ್ತಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಎಲ್ಲರೂ ಖುಷಿಯಾಗಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಹೊರಡಬೇಕು. ಸೊ ಅಲ್ಲಿವರೆಗೆ ಈಗ ಪೂಜೆದು ದೇವರು ಎಲ್ಲ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಸಿಂಪಲ್ಲಾಗಿ ಮಾಡಿದ್ವು, ಏನು ವಿಪರೀತ ಗ್ರ್ಯಾಂಡ್ ಆ ಥರ ಏನಿರಲಿಲ್ಲ. ಆದರೆ ಏನು ಮಾಡಿದ್ರು ಅದನ್ನು ಸರಿಯಾಗಿ ಮಾಡಿದ್ರು ಅನ್ನೋದಕ್ಕೆ ಮಾತ್ರ ಖುಷಿ ಇದೆ. ನೀವು ಈಗೇನು ನೋಡ್ತಾರಲ್ಲ ಪುರೋಹಿತರು, ಇವರೇ ನಮ್ಮನ್ನ ಮದುವೆ ಮಾಡಿಸಿದ್ದು ಗಂಟು ಹಾಕಿದ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನಮಗಂತೂ ಭಾಳ ಖುಷಿ ಆಯಿತು. ಪೂಜೆ ಎಲ್ಲ ಚೆನ್ನಾಗಿ ನಡೀತು, ತುಂಬ ಚೆನ್ನಾಗಿ ನಡೀತು, ಅಚ್ಚುಕಟ್ಟಾಗಿ ನಡೀತು. ಊಟ ಮಾತ್ರ ಬೊಂಬಾಟಾಗಿತ್ತು. ಊಟದ ವಿಡಿಯೋ ತೋರಿಸ್ತೀನಿ. ವಿಡಿಯೋ ತೋರಿಸಿದ್ರೆ ನಿಮ್ಗೇನು ಗೊತ್ತಾಗಲ್ಲ, ಆದರೂ ಒಂದು ಸಲ ತೋರಿಸ್ತೀನಿ.
ಮತ್ತೆ ಓ ಇವತ್ತಾ ನಿನ್ಗೆಲ್ಲ ಗೊತ್ತಾಗ್ಬಿಡ್ತದ ಹೊಸ ಸೀರೆ ಹಳೆ ಸೀರೆ ಅಂತ. ಅವ್ರು ಹೇಳಿದ್ರೆ ಮರ್ತೋಗ್ಬಿಟ್ಟಿದೀವಿ ನಾವು. ಮದುವೆ ಆಗಿದ್ದ ದಿನ ಕಣೆ ಮದುವೆ ಅಂತೆ. ಅಲ್ಲಿರಿದ್ರೆ ಏನಾರ ಮಾಡಿಸ್ಬೋದಾಗಿತ್ತು, ನಾವು ಇಲ್ಲಿದ್ದೀವಲ್ಲ. ನೀನೇ ಯಾಕೆ ಎಷ್ಟಪ್ಪ ಇಲ್ಲಿ ಫೋಟೋ ನೋಡಿದೆ ಯಾವಾಗ ಡೆವಲಪ್ಮೆಂಟ್ ಅಲ್ಲಿ ಅಜ ಅಜ ಎಲ್ಲ ಸಲ ಓದಿ ಇಸ್ಕೊಂಬಂದ ಅಂತ ಗೊತ್ತಾಗ್ತಿಲ್ವಲ್ಲ. ವಿಡಿಯೋದಲ್ಲಿ ರೆಕಾರ್ಡ್ ಆಗೈತೆ, ಎಷ್ಟು ಸಲ ಇಸ್ಕೊಂಬಂದ ಗೊತ್ತಿಲ್ಲ. ನಮ್ಗೆ ನೋಡತ್ತೆ ಇದೆ ಅಡಿಗೆ ಹತ್ತೆ ಅಂತೀನಿ ಆಂಟಿ, ಹತ್ತೇನೆ ಆಗ್ಬೇಕೇನೋ. ಏ ಪುಸ್ಕಟೆ ನನ್ಗೆ ಗೊತ್ತು ನೀನು ನೋಡ್ತೀಯ ಅಂತ. ಬರ್ರಿ ಬರ್ರಿ. ಮಾಡ್ಕೊತಿದ್ದೀನಿ, ಅವ್ರು ಮಾಡ್ಕೋಬೋದು. ಮುಖ ತೋರಿಸ್ತಾರೆ, ಮುಖ ಇಲ್ಲ, ಏನು ತೊಂದರೆ ತಗೊಳಂಗಿಲ್ಲ. ಅದೇ ಕಚಾಪಚ ತಿಂತೀಯಲ್ಲ ತಿನ್ನು. ಹಿಂಗೆ ತಿಂದಾರೇನೋ ಅನ್ಬೇಕು. ದೊಡ್ಡಮ್ಮನವ್ರೆ ಈಗೆದ್ರ ಹಾಯ್ ಮಾಡು ಮಗಳೇ, ಹಾಯ್ ಮಾಡು. ನಾನು ಹಾಕ್ಸ್ಕೋಬೇಕಾಯ್ತು. ಅಲ್ಲೇ ಬಂದಿದ್ದಾರೆ ಅವರು, ಡಿ ಸಿ ಕೂಡ ಕೇಳ್ತೀನಿ, ಹಾಗೆ ಬಿಲ್ಲೇ ಮಾಡ್ಕೊಟ್ಬಿಡಿ. ಆಯ್ತದೆ ಆಯ್ತದೆ, ಬೇಜಾರು. ಈಗ ನೀನು ಟ್ರೈನ್ ಹತ್ಕೊಂಡು ಹೋಗು, ನಾವು ಓಟ್ ಬರ್ತೀವಿ. ಸಾಮಾನ್ಯಗಳಲ್ಲ ಹತ್ರ ಅಂತ ಅಂತ ಇದು ಬಂದ್ರೆ ಹಂಗಳ್ಳು ಬೇಡ ಆಗಲ್ಲ. ಸಾಗಿಸ್ತೀನಿ ಅನ್ನೋ ಚೆನ್ನಾಗೇ ಇರಲ್ಲ. ನಾನು ಹಠ ಮಾಡ್ತೀನಿ ನಿಜವಾಗ್ಲೂ. ಹಿಂಗೆಲ್ಲ ಏನಿದ್ರು ಹಠ ಮಾಡೋದಿಲ್ಲಮ್ಮ, ಮಾಡ್ತೀನಿ ನಾನು. ಸೊ ಪೂಜೆ ಮುಗಿಸಿ ಊಟ ಮುಗಿಸಿ ನಾವೆಲ್ಲರೂ ಸಿಗಂದೂರ್ಗೆ ಹೊರಟ್ವಿ. ಆನ್ ದಿ ವೇ ಕಾವ್ಯಾರ ಮನೆಯಿಂದ ಶಿವಮೊಗ್ಗ ರೋಡಲ್ಲಿ ಏರ್ಪೋರ್ಟ್ ಮುಂದೆನೇ ಪ್ರತ್ಯಂಗಿರಿ ದೇವಸ್ಥಾನ ಇದೆ, ಅಲ್ಲಿ ಕಾಲಭೈರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಎಲ್ಲರೂ ಮತ್ತು ನಾವು ಸಿಗಂದೂರು, ಮುರುಡೇಶ್ವರ, ಕೊಲ್ಲೂರು ಮತ್ತು ಶಾರದಾ ಪೀಠ, ಶೃಂಗೇರಿಗೆ ಹೋಗಿ ಬೆಂಗಳೂರು ಬರೋ ಪ್ಲಾನಲ್ಲಿ ಇದ್ದೀವಿ. ಅಲ್ಲೆಲ್ಲ ಏನೆಲ್ಲ ಆಯ್ತು ನೀವು ಮುಂದಿನ ವ್ಲಾಗ್ನ ವಾಚ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ನಮ್ಮನ್ನ ವಾಚ್ ಮಾಡ್ತಾ ಇರೋದಕ್ಕೋಸ್ಕರ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಹತ್ಲಿ ಬಿಡು